ಗೈಸ್ ವೆಲ್ಕಮ್ ಬ್ಯಾಕ್ ಏನದರ್ ವಿಡಿಯೋ. ಇವಾಗ ಒಂದು ಪ್ರೊಮೋ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಪ್ರೊಮೋ ಏನಂದ್ರೆ ಭವ್ಯ ಮತ್ತೆ ತ್ರಿವಿಕ್ರಮ್ ನಡುವೆ ಇರುವಂತ ಒಂದು ಪ್ರೊಮೋ. ಸೊ ಮಾತಾಡೋಣ. ಇದು ಸೆಮಿಫೈನಲ್ಗೆ ಅವಶ್ಯಕತೆ ಇಲ್ಲಾಗಿತ್ತು. ಸೊ ಏನೇನಿದೆ ಪ್ರೊಮೋದಲ್ಲಿ, ಏನು ಮಾತಾಡಿದ್ರೆ ಏನು ಮಾತುಕತೆ ಆಗೋದಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಗೈಸ್. ಈಗ ಡೈರೆಕ್ಟ್ ವಿಷಯಕ್ಕೆ ಬರೋದಾದ್ರೆ, ಪ್ರೊಮೋ ಬಿಟ್ಟಿದ್ದಾರೆ. ಅದರಲ್ಲಿ ಭವ್ಯ ಮತ್ತೆ ತ್ರಿವಿಕ್ರಮ್ ಅವರ ಮಾತುಕತೆ. ಅದರಲ್ಲಿ ತ್ರಿವಿಕ್ರಮ್ ಅವರು ಹೇಳ್ತಾರೆ ಭವ್ಯ ಅವರಿಗೆ, 105 ದಿನಗಳ ಕಾಲ ನಮ್ಮ ಫ್ರೆಂಡ್ಶಿಪ್ ಇದು ನಡ್ಕೊಂಡ್ ಬರ್ತಾ ಇದೆ, ಅಂಥದ್ರಲ್ಲಿ ನೀನು ಇವಾಗ ಯಾರಿಗೋಸ್ಕರ ಆಟದಿಂದ ಹೊರಗಿಡ್ತೀಯ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದ್ರೆ ತ್ರಿವಿಕ್ರಮ್ ಅವರು ಭವ್ಯ ಅವ್ರಿಗೆ ಹೇಳ್ತಾರೆ. ಇದು ತುಂಬಾ ಮಾತುಕತೆ ಇದೆ, ಮಾತಾಡೋಣ ಅಂತ. ಇದೆಲ್ಲ ನೋಡಿದ್ರೆ ನನ್ಗನ್ಸುತ್ತೆ ಇದೆಲ್ಲ ಫೈನಲ್ ವೀಕಿಗೆ ಬಂದ್ಕೊಂಡು ಇವೆಲ್ಲ ಬೇಕಿತ್ತ ಇವರಿಗೆ? ಅಷ್ಟು ದಿನಗಳ ಇಟ್ಕೊಂಡು ಅವಾಗಿಂದ ಸ್ವಲ್ಪ ಎಲ್ಲ ಸಖತ್ತಾಗಿ ಆಟ ಆಡ್ಕೊಂಡು ಪೇಷನ್ಸ್ ಇಟ್ಕೊಂಡು ಎಲ್ಲ ಮಾಡ್ಕೊಂಡು ಇವಾಗ ಈ ವಾರ ಬೇಡಾಗಿತ್ತು ಅಂತ ನಂಗನ್ಸುತ್ತೆ ಈ ಮಾತುಕತೆ. ಏನೂ ಆಗ್ಬೋದು. ನನಗೆ ಈ ಟಾಪಲ್ಲಿ ಸೆಮಿಫೈನಲ್ಗೆ ಹೋಗೋರು ಟಾಪ್ 5 ತ್ರಿವಿಕ್ರಮ್ ಅವರು, ಕಡೆಗೆ ಹನುಮಂತ್ ಅವರು, ಇವರೆಲ್ಲ ರಜತ್ ಅವರು ಇರ್ತಾರೆ ಅಂತ ಹೇಳಿ ಅನ್ಕೊಂಡಿದ್ದೆ. ಬಟ್ ಇವಾಗ ಏನೂ ಆಗ್ಬೋದು. ಸೊ ಹೇಳಲಿಕ್ಕಾಗಲ್ಲ. ಏನಿದೆ, ಏನು ಮಾತುಕತೆ ಆಗಿದೆ ಅಂತ ನೋಡಿದ್ರೆ, ಒಂದು ಫಸ್ಟ್ ಪಾಯಿಂಟ್ ಏನಂದ್ರೆ, ಅದು ಹೇಳಿದಾಗೆ 105 ದಿನಗಳ ಕಾಲ ಇದು ಇಟ್ಕೊಂಡು ಜೊತೆಯಲ್ಲಿ ಯಾರಿಗೋಸ್ಕರ ನನ್ನ ಹೊರಗಿಡ್ತಿದ್ಯಾ ಅಂತ ಹೇಳ್ಕೊಂಡು ಭವ್ಯ ಜೊತೆ ಮಾತಾಡ್ತಾರೆ ತ್ರಿವಿಕ್ರಮ್ ಅವರು. ಇನ್ನ ಅವರು ಮೋಕ್ಷಿತ್ ಅವ್ರು ಯಾರು ಹೆಸರು ಹೇಳಿದ್ರು. ಸೊ ಇವಾಗ ಇದಕ್ಕೆ ಮತ್ತೆ ತ್ರಿವಿಕ್ರಮ್ ಅವರು ಹೇಳ್ತಾರೆ, ಇಷ್ಟು ದಿನ ಆದ್ಮೇಲೆ ಬಂಡವಾಳಗಳು ಹೊರಗೆ ಬರ್ತವೆ ಅಂತ ಹೇಳ್ಕೊಂಡು. ಇದೆಲ್ಲ ಅವಶ್ಯಕತೆ ಇರಲಿಲ್ಲ. ಭವ್ಯ ಅವರು ಸರಿಯಾಗಿ ಆಟ ಆಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರು ಎಲ್ಲೂ ಕೂಡ ಪಾರ್ಶಾಲಿಟಿ ಮಾಡದೆ, ಅಂದ್ರೆ ಫ್ರೆಂಡ್ಶಿಪ್ ಅನ್ನ ಆಟದಲ್ಲಿ ತಗೊಳ್ದೆ ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ. ಇದು ತ್ರಿವಿಕ್ರಮ್ ಯಾಕೋ ಅವಶ್ಯಕತೆ ಇಲ್ಲ ಮಾತಾಡೋದಾಗಿತ್ತು ಅಂತ ಹೇಳಿ ನನ್ಗನ್ಸುತ್ತೆ. ಭವ್ಯ ಅವರು ಹೇಳ್ತಾರೆ ತ್ರಿವಿಕ್ರಮ್ ಅವರಿಗೆ, ನೀವು ಬೇಡಾಗಿದ್ದೆಲ್ಲ ಯೋಚನೆ ಮಾಡ್ಕೊಂಡು ಸುಮ್ಮನೆ ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ಕೊಂಡು, ನೀನೇನ್ ಹೇಳುದು ನನಗೆ ಅಂತ ಹೇಳ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ, ಪುಂಗೋದ್ ಬೇಡ, ನೀನು ಅವಶ್ಯಕತೆ ಇಲ್ಲ ಪುಂಗೋದು ಅಂತ ಹೇಳ್ಕೊಂಡು. ಈ ಪುಂಗೋದು ಇದೆಲ್ಲ ವರ್ಡ್ ಅವಶ್ಯಕತೆ ಇಲ್ಲಾಗಿತ್ತು ಅವರಿಗೆ. ಇದು ಕೊನೆಯ ವಾರ, ಲಾಸ್ಟ್ ವಾರವಾಗಿ, ಯಾಕಂತ ಹೇಳಿದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್. ಇದರಲ್ಲಿ ಅಷ್ಟು 105 ದಿನಗಳ ಕಾಲ ಅವರು ಸಖತ್ತಾಗಿ ಆಟ ಆಡ್ಕೊಂಡು ಬಂದ್ಕೊಂಡು ಇವಾಗ ಈ ಮಟ್ಟಕ್ಕೆ, ಅಂದ್ರೆ ಈ ಲಾಸ್ಟ್ ಇದಕ್ಕೆ ಇದು ಹಾಳು ಮಾಡ್ಕೊಳ್ಳೋದು ಬೇಡ ಆಗಿತ್ತು. ಅವ್ರು ಹೇಳ್ತಾರೆ, ನಾನು ಫ್ರೆಂಡ್ಶಿಪ್ ಎಲ್ಲಿ ಯೂಸ್ ಮಾಡ್ಕೊಂಡಿದ್ದೆ ಅಂತೇಳಿ. ಇದು ನೋಡಿದ್ರೆ ಯೂಸ್ ಮಾಡ್ಕೊಳ್ಳಿಲ್ಲ ಅವರು ಫ್ರೆಂಡ್ಶಿಪ್ ಅನ್ನ. ತುಂಬಾ ಸಖತ್ತಾಗಿ ಮೆಚುರಿಟಿ ಆಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಭವ್ಯ ಅವರು. ತ್ರಿವಿಕ್ರಮ್ ಅಷ್ಟೇ ಸಖತ್ತಾಗಿ ಇದು ಮಾಡ್ಕೊಂಡು ಬರ್ತಾ ಇದ್ರು, ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ರು. ಬಟ್ ಇತ್ತೀಚೆಗೆ ತುಂಬಾ ಮೆಂಟಲಿ ಯಾಕೋ ವೀಕ್ ಆಗ್ತಾ ಇದ್ದಾರೆ ನಮ್ಮ ತ್ರಿವಿಕ್ರಮ್ ಅವರು. ಸೊ ಲಾಸ್ಟ್ ವೀಕ್ ಆಗಿರೋದ್ರಿಂದ ಅವರು ಸಖತ್ತಾಗಿ ಆಟ ಆಡಬೇಕು. ಸೊ ಅವರು ಸ್ವಲ್ಪ ತಿಳ್ಕೊಳ್ಬೇಕು ಇದನ್ನ. ಇವರು ಹೇಳಿದ್ರು, ನಮ್ಮ ಸುದೀಪ್ ಅಣ್ಣ ಅವರು ಕೂಡ, ನಿಮ್ಮ ಫ್ರೆಂಡ್ಶಿಪ್ ಆಟ ಬೇರೆ, ಫ್ರೆಂಡ್ಶಿಪ್ ಬೇರೆ. ಈ ಬಿಗ್ ಬಾಸ್ ಮನೆಯಲ್ಲಿ ನಡೆಯಲ್ಲ ಅವೆಲ್ಲ ಅಂತ ಹೇಳ್ಕೊಂಡು. ಆದ್ರೆ ಫ್ರೆಂಡ್ಶಿಪ್ ಇರ್ಲಿ, ಡೀಪ್ ಆಗಿರ್ಲಿ, ಬಟ್ ಆಟ ಅಂತ ಬಂದಾಗ ಅದು ಆಟ ತರಾನೇ ನೋಡ್ಕೋಬೇಕಾಗಿತ್ತು. ತ್ರಿವಿಕ್ರಮ್ ಅವರು ಹೇಳ್ತಾರೆ, ಫಸ್ಟ್ ಡೇ ಇದ್ದ ಹಾಗೆ ನೀನು ಇವಾಗ ಇಲ್ಲ ಅಂತ ಹೇಳ್ಕೊಂಡು. ಸೊ ಅವರು ಹಾಗೆ ಇದ್ದಾರೆ ಅಂತ ನನ್ಗನ್ಸುತ್ತೆ. ಬಟ್ ಇವರೇ ಮೆಂಟಲಿ ಎಲ್ಲೋ ಡಿಸ್ಟರ್ಬ್ ಆಗಿ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದಾರೆ. ಮತ್ತೆ ಈ ಲಾಸ್ಟ್ ವೀಕ್ ಅವ್ರಿಗೆ ಬೇಡಾಗಿತ್ತಿದು. ಸೊ ಅರ್ಥ ಮಾಡ್ಕೊಂಡು ಆಟ ಆಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಇದ್ರ ಬಗ್ಗೆ ಗೈಸ್ ನಿಮ್ಗೇನು ಅನ್ಸುತ್ತೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಲವ್ ಯು ಆಲ್.